ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟವರು, ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ, ನಾವು ಕೇಂದ್ರ ಏನು ತೀರ್ಮಾನ ತಗೊಂಡು ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಿಮ್ಮ ರಿಯಾಕ್ಷನ್ ಸರ್? ನಾನು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾ, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗೆ ಸಹಮತವನ್ನು ವ್ಯಕ್ತಪಡಿಸ್ತಾ, ಇದರಲ್ಲಿ ರಾಜಕೀಯ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದ್ರೆ ನಾನು ಒಂದು ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ಸರ್ಕಾರ ಅಧಿಕಾರದಲ್ಲಿದೆ ಅದರ ಹೊಣೆಯನ್ನ ಅವ್ರು ಹೊರಬೇಕಾಗ್ತದೆ. ಕಾರಣ ಏನು ಅಂತಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್. ಆ ಜಾಗದಲ್ಲಿ ಹೋದಾಗ ಮಿಲಿಟರಿನ ಅದಕ್ಕೆ ಅವರ ರಕ್ಷಣೆಗೆ ಕೊಡ್ಬೇಕಾಗಿತ್ತು. ಯಾರು ಟೂರಿಸ್ಟ್ಗಳು ಹೋಯ್ತಾರಲ್ಲ, ನಾವು ಮಾತಾಡ್ತೀವೋ ನಮ್ಮ ವಿರೋಧಿಗಳು ಮಾತಾಡ್ತಾರೋ, ಆದ್ರೆ ಅಮಾಯಕರು ಬಲಿಯಾಗಿದ್ದಾರೆ. ಇದಕ್ಕೆ ಅಮಾಯಕರು ಜೀವಕ್ಕೆ ಯಾರು ಜವಾಬ್ದಾರಿ? ಅದಕ್ಕೆ ಯಾರು ಜವಾಬ್ದಾರಿ ತರಬೇಕು? ಇಲ್ಲೇನಾದ್ರು ಮಾಗಡಿನಲ್ಲಿ ಘಟನೆ ಆದ್ರೆ ನಾನಾಗ ನಂದಲ್ಲ ಅಂತ ನಾನು ತಪ್ಪಿಕೊಂಡು ಹೋಗಕ್ಕಾಯ್ತದ? ಯಾರು ನಾವು ಅಧಿಕಾರ ನಡೆಸ್ತಾ ಇದೀವಿ ನಮ್ದೇ ಜವಾಬ್ದಾರಿ. ಹಂಗೆ ಯಾರು ಕೇಂದ್ರದ ಸರ್ಕಾರ ನಡೆಸ್ತಾರೋ ಅವರೇ ಜವಾಬ್ದಾರಿ. ಮೃತರ ಕುಟುಂಬಕ್ಕೆ ಡಿ.ಕೆ. ಶಿವಕುಮಾರ್ ಸಾಂತ್ವನ ಹೇಳೋದು, ಇಡೀ ಸರ್ಕಾರ ಸಾಂತ್ವನ ಹೇಳೈತೆ. ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಮುಖ್ಯಮಂತ್ರಿಗಳು 10 ಲಕ್ಷ ರೂಪಾಯಿಗಳನ್ನ ಮೃತರ ಕುಟುಂಬಕ್ಕೆ ಘೋಷಣೆ ಮಾಡಿದ್ದಾರೆ. ನಮ್ ಸಂತೋಷ್ ಲಾಡ್ ಅವ್ರು ಹೋಗಿ ಅಲ್ಲಿ ಅವ್ರ ಯಾರನ್ನ ಅಲ್ಲಿ ಸಿಗಾಕೊಂಡಿದ್ರು ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದ ನಾವು ನಮ್ ಕೆಲಸ ನಮ್ ಡ್ಯೂಟಿ ನಾವು ಮಾಡ್ತಾ ಇದೀವಿ. ಆದ್ರೆ ಯಾರು ಅಮಾಯಕ ಪ್ರಾಣವನ್ನ ರಕ್ಷಣೆ ಮಾಡ್ಬೇಕಾಯ್ತು ಅವ್ರು ರಕ್ಷಣೆ ಮಾಡ್ಲಿಲ್ಲ ಅನ್ನೋದೇ ನಮ್ಮ ದೂರು. ಅದನ್ನ ಅವ್ರು ಮುಂದಿನ ದಿವಸ ನಾನು ಸರಿಪಡಿಸ್ಕೋಬೇಕು, ಜವಾಬ್ದಾರಿ ಹೊರ್ಬೇಕು. ಅದನ್ನ ಸುಮ್ಮನೆ ಬಂದ್ಬಿಟ್ಟು ಈಗ ಗೃಹ ಮಂತ್ರಿಗಳು ಅಲ್ಲಿ ಹೋಗ್ಬಿಟ್ರೆ ಯಾರ ಜೀವನ ವಾಪಸ್ ಬರಲ್ಲ. ಗೃಹ ಮಂತ್ರಿಗಳು ವಾಪಸ್ ಬಂದು 1 ತಿಂಗಳಿಗೆ ಇನ್ನೊಂದು ಘಟನೆ ನಡೀತದೆ. ಅದನ್ನ ಘಟನೆ ನಡೀದಂಗೆ ತಡಿತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದನ್ನ ಮಾಡ್ಬೇಕು ಅವರು. ಆಗೋದ್ಮೇಲೆ ಹೋಗ್ಬಿಟ್ಟು ಸಾಂತ್ವನ ಹೇಳೋದು ಎಲ್ಲರೂ ಹೇಳ್ತಾರೆ, ಮುಗಿದೋದ್ಮೇಲೆ ಹೋಗಿ. ಆಗಕ್ಕಿಂತ ಮುಂಚೆನೆ ಅಲ್ಲಿ ಸೂಕ್ಷ್ಮವಾದಂತ ಪ್ರದೇಶ ಅಂತ ಗೊತ್ತಿತ್ತು. ಮಿಲಿಟರಿನ ಪಾರೆನ ಅಲ್ಲಿ ಅಳವಡಿಸಿ ಯಾರಿಗೂ ಕೂಡ ತೊಂದರೆ ಆಗದಿರ್ತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜವಾಬ್ದಾರಿ. ಅದು ಸೂಕ್ಷ್ಮವಾದಂತ ಪ್ರದೇಶ ಅಂತ ಗೊತ್ತಿಲ್ವ ಎಲ್ರಿಗೂ? ಸೂಕ್ಷ್ಮವಾದಂತ ಪ್ರದೇಶಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ಬೇಕು ಸರ್ಕಾರ ಅಂತ ಹೇಳಿ ಗೊತ್ತಿಲ್ವಾ? ನಾವಿಲ್ಲಿ ರಾಜಕೀಯ ಮಾಡೋದಕ್ಕೆ ಮಾತಾಡ್ತಾ ಇಲ್ಲ. ಅಮಾಯಕ ಪ್ರಾಣದ ಜವಾಬ್ದಾರಿ ಯಾರು ಹೊರಬೇಕು ಅಂತ, ಯಾರು ಹೊರಬೇಕು? ಈಗ ಅವ್ರ ಕುಟುಂಬದವ್ರನ್ನ ನಾವು 4 ಮಾತು ಸಾಂತ್ವನ ಹೇಳ್ಬೋದು ಅಷ್ಟೇ. ಅವ್ರ ಕುಟುಂಬಸ್ಥರಿಗೆ ಯಾರು ಹಾಕ್ಬೋತಾರೆ? ಯಾರು ಅವ್ರ ಸಹಕಾರಕ್ಕೆ ಬರ್ತಾರೆ ಮುಂದಿನ ದಿವಸಗಳಲ್ಲಿ? ಇವತ್ತೇನೋ ಒಂದು 15 ತಿಂಗಳು ಹೋಗ್ಬಿಟ್ಟು ಎಲ್ಲರೂ ಸಾಂತ್ವನ ಹೇಳ್ಬಿಟ್ಟು ಬರ್ತಾರೆ. ಮಾತ್ರ ಅವ್ರ ಭವಿಷ್ಯಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಯಾರು ಆಡಳಿತ ನಡೆಸ್ತಾವ್ರೆ ಅವರೇ ಜವಾಬ್ದಾರಿ ಹೊರಬೇಕಿದೆ. ಇದು ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಹೇಳ್ತೀರಾ? ಎಲ್ಲ ಹೇಳೋದೆಲ್ಲ ಹೇಳ್ಬಿಟ್ಟವ್ರೆಲ್ಲ. ಈಗ ನಾವ್ ಹೇಳಿದ್ರೆ ಪಾಪ ಮಾಧ್ಯಮದವರು ಏನೋ ರಾಜಕೀಯ ಮಾಡ್ತಾರೆ, ಬೀಳೆ ಬೀಸ್ಕೊಳ್ಕೊಂಡವ್ರೆ ಅಂತ ಮಾಧ್ಯಮದವರೇ ಅರ್ಧ ಇದ್ರಲ್ಲಿ. ಎಲ್ಲಾ ಮಾಧ್ಯಮ ಕೇಳಲ್ಲ. ಕೆಲವು ಮಾಧ್ಯಮದವರು ಅವರೇ ವೈಭವೀಕರಣ ಮಾಡ್ತಾರೆ ಎಲ್ಲಾನು. ಅವ್ರು ಯಾರೋ ಹೇಳಿದ್ರಂತ, ಏನ ಪಾಪ ಎಮ್ಮ ಹೇಳ್ತು ಯಾರೋ ಬಂದಂಗೆ ಹೇಳಿಲ್ಲ ಅಂತ. ಇದನ್ನ ಹೋಗಿ ಮೋದಿಗೆ ಹೇಳು ಅಂದ್ರು ಅಂತ. ಅದ್ ಹೇಳೇ ಇಲ್ಲ ಅಂತ ಪಾಪ ಎಮ್ಮ ಹೇಳ್ತದೆ. ಯಾರು ಆ ಮಾತನ್ನ ಹೇಳೇ ಇಲ್ಲ. ನಮ್ಮನ್ನ ಅಲ್ಲಿ ರಕ್ಷಣೆ ಮಾಡಿದಂತವ್ರು, ಅಲ್ಲಿದ್ದಂತ ಮುಸಲ್ಮಾನ್ ಬಾಂಧವ್ರೆ ನಮ್ಮನ್ನ ಕರ್ಕೊಂಡು ಹೋದಂತವ್ರು ಅಂತಕ್ಕಂಥ ಮಾತನ್ನ ಹೇಳಿದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.